ಇಸ್ರೇಲ್ ಇರಾನ್ ವಾರ್ ಇಂದ ನಮ್ಮ ದೇಶದಲ್ಲಿರೋ ರೈತರಿಗೆ ಬೆಳೆಗೆ ಗೊಬ್ಬರ ಸಿಗದೆ ಇರೋ ತರ ಆಗ್ಬೋದು. ನೀವೇನಾದ್ರೂ ರೈತರಾಗಿದ್ರೆ ಗೊತ್ತಿರುತ್ತೆ ಈ ಇಂಗ್ರೀಡಿಯೆಂಟ್ಸ್ ಬೆಳೆಗಳಿಗೆ ತುಂಬಾ ಮುಖ್ಯ ಅಂತ. NPK ಎನ್ ಅಂದ್ರೆ ನೈಟ್ರೋಜನ್. ಇದನ್ನ ಬೆಳೆಗಳಿಗೆ ಕೊಡೋದ್ರಿಂದ ಬೆಳೆ ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. P ಅಂದ್ರೆ ಫಾಸ್ಫರಸ್, ಗಿಡ ಚೆನ್ನಾಗಿ ಭೂಮಿ ಒಳಗಡೆ ಬೇರು ಊರಕ್ಕೆ ಹೆಲ್ಪ್ ಮಾಡುತ್ತೆ. K ಅಂದ್ರೆ ಪೊಟ್ಯಾಷಿಯಂ, ಇದನ್ನ ಬೆಳೆಗಳಿಗೆ ಹಾಕೋದ್ರಿಂದ ರೋಗದ ವಿರುದ್ಧ ಹೋರಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ನಾನು ಹೇಳಿದ್ನಲ್ವಾ, ಇವನ್ ಎಲ್ಲವನ್ನು ಕೂಡ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ನಮ್ಮ ದೇಶ 30% ಯೂರಿಯಾನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, 90% ಫಾಸ್ಫೇಟ್ ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ 100% ಪೊಟ್ಯಾಶ್ ನ ಬೇರೆ ದೇಶಗಳಿಂದ ನಮ್ಮ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ವಾರ ಏನಾದ್ರು ಜಾಸ್ತಿ ಎಸ್ಕಲೇಟ್ ಆದ್ರೆ ಇರಾನ್ ಸ್ವಿಸ್ ಕೆನಾಲ್ ನ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಇದರಿಂದ ಈ ರಸಗೊಬ್ಬರಗಳ ಪ್ರೈಸ್ ಏನೋ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೂ ಕೂಡ ನಮ್ಮ ಗವರ್ಮೆಂಟ್ ಇದನ್ನ ರೈತರ ತಲೆ ಮೇಲೆ ಹಾಕಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು, ಬಜೆಟ್ ಅಂತ ಇಟ್ಟಿರೋ ದುಡ್ಡಿನಲ್ಲಿ 70% ದುಡ್ಡನ್ನ ಈ ರಸಗೊಬ್ಬರಗಳ ಸಬ್ಸಿಡಿ ಕೊಡ್ಲಿಕ್ಕೆ ನಮ್ಮ ಭಾರತದ ಸರ್ಕಾರ ಖರ್ಚು ಮಾಡುತ್ತೆ. ಸೊ ಈ ರೀಲ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಯಾರು ಹೇಳ್ತಾರಲ್ವಾ ಜಗತ್ತಲ್ಲಿ ಆಗೋ ಇವೆಂಟ್ ಇಂದ ನಮ್ ಜೀವನಕ್ಕೆ ಅಫೆಕ್ಟ್ ಆಗುತ್ತೆ ಅಂತ, ಅವ್ರಿಗೆ